ವಾವ್! ಎಷ್ಟು ಮೆದು, ಎಷ್ಟು ರುಚಿ, ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಗೊತ್ತಾ ಈ ಚಪಾತಿ. ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಖಂಡಿತವಾಗ್ಲೂ ನೀವು ಈ ರೆಸಿಪಿ ನೋಡಿದರೆ ಒಂದ್ಸರಿ ಟ್ರೈ ಮಾಡಿ ಮಾಡ್ತೀರಾ, ಅಷ್ಟು ಸೂಪರ್ ಆಗಿದೆ ಇದು. ಹಲೋ ನಮಸ್ತೆ, ಹೇಗಿದ್ರೆಲ್ಲರೂ? ನನ್ನ ಈ ಮುಂಚೆ ಹಾಕಿರುವಂತಹ ಮೆದು ಚಪಾತಿ ರೆಸಿಪಿ ಸೂಪರ್ ಹಿಟ್ ಆದ ನಂತರ ನಾನು ಇವತ್ತು ಮತ್ತೊಂದು ತುಂಬಾ ವಿಭಿನ್ನವಾಗಿರುವಂತಹ, ತುಂಬಾ ಆರೋಗ್ಯಕ್ಕೆ ಉತ್ತಮವಾಗಿರುವಂತಹ ಮೆದು ಚಪಾತಿಯ ರೆಸಿಪಿನ ಹೇಳ್ತಾ ಇದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿದೆ, ನೀವು ಈ ಮುಂಚೆ ಯಾವತ್ತೂ ಮಾಡಿರಲ್ಲ. ಅಷ್ಟಲ್ಲದೆ ಇದು ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು, ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ನನಗೆ ತುಂಬಾ ಶೂರ್ ಇದೆ, ಯಾಕಂತಂದರೆ ನೀವು ಈ ರೆಸಿಪಿ ನೋಡಿದರೆ ಖಂಡಿತ ಒಂದ್ಸರಿ ಟ್ರೈ ಮಾಡ್ತೀರಾ. ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. 2 ಕಪ್ ಗೋಧಿ ಹಿಟ್ಟಿನ ಈ ಚಪಾತಿ ಮಾಡಬೇಕು ಅಂತಿದ್ರೆ ನಮಗೆ ಅರ್ಧ ಬೀಟ್ರೂಟ್ ಬೇಕಾಗುತ್ತೆ. ಮೀಡಿಯಮ್ ಸೈಜ್ ಬೀಟ್ರೂಟ್ ಇದು, ಅರ್ಧ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಅದಾದ ನಂತರ ಇದಕ್ಕೆ ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಪುದೀನ ಸೊಪ್ಪು, ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಅಥವಾ ಸ್ವಲ್ಪ ಕಮ್ಮಿ ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಹಸಿಮೆಣಸಿನ್ಕಾಯಿ. ಇವಿಷ್ಟನ್ನು ನಾವು ಮೊದಲು ಒಂದು ಮಿಕ್ಸರಿಗೆ ಹಾಕಿ ತುಂಬ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿರುವ ಬೀಟ್ರೂಟ್ ಇರ್ಬೋದು, ಪುದೀನ ಇರ್ಬೋದು, ಕೊತ್ತಂಬರಿ ಸೊಪ್ಪು ಇರ್ಬೋದು, ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಕೂಡ ತುಂಬಾ ಒಳ್ಳೆಯದು. ರುಚಿನೂ ಸೂಪರ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೈಸ್ ಪೇಸ್ಟ್ ಮಾಡಬೇಕು. ನೀರು ಹಾಕುವಂತಿಲ್ಲ, ನೀವು ರುಬ್ಬುವಾಗ ಒಂದು ಚೂರು ಕೂಡ ನೀರು ಹಾಕಬಾರ್ದು. ಬೀಟ್ರೂಟದ್ದು ನೀರು ಬಿಟ್ಟು ಈ ಥರ ಪೇಸ್ಟ್ ಬರುತ್ತೆ ನೋಡಿ. ಬೀಟ್ರೂಟದ್ದು ಪೇಸ್ಟ್ ಇಷ್ಟು ಗಟ್ಟಿ ಬರಬೇಕು. ಇದಾದ ನಂತರ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಗೋಧಿ ಹಿಟ್ಟು ಕಲಿಸ್ಲಿಕ್ಕೆ ಅದೇ ಕಪ್ಪಲ್ಲಿ 1 ಕಪ್ ನೀರು ತಗೊಂಡು ಅರ್ಧ ಸ್ಪೂನಷ್ಟು ಉಪ್ಪು, 1/4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಕಲಿಸ್ಕೊತಿದ್ದೀನಿ. ಇವಾಗ ಗೋಧಿ ಹಿಟ್ಟಿಗೆ ರೆಡಿ ಮಾಡಿಟ್ಟಿರುವಂತಹ ಬೀಟ್ರೂಟದ ಪೇಸ್ಟನ್ನು ಹಾಕ್ಕೊಳ್ಳಿ. ಅದಾದ ನಂತರ 1/4 ಸ್ಪೂನಷ್ಟು ಗರಂ ಮಸಾಲ, ಇದು ಫ್ಲೇವರಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಗರಂ ಮಸಾಲ ಹಾಕ್ಕೊಂಡ್ರೆ ಫ್ಲೇವರ್. ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಒಂಚೂರು ಮಿಕ್ಸ್ ಮಾಡಿದ ನಂತರ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೀರು ಪೂರ್ತಿ ಹಾಕೋಂಗಿಲ್ಲ, ಯಾಕಂತಂದರೆ ಬೀಟ್ರೂಟದ್ದು ನೀರು ಬಿಡುತ್ತೆ. ಈ ಥರ ಅಂಟಂಟು ಬರಬೇಕು, ಬಟ್ ನೀರು ಅರ್ಧ ಕಪ್ಪಷ್ಟು ಹಾಕಿದರೆ ಸಾಕು. ನೋಡಿ ಇದರಲ್ಲಿ ಜಸ್ಟ್ ನಾನು ಅರ್ಧ ಕಪ್ಪಷ್ಟು ಅಷ್ಟೇ ಹಾಕಿದ್ದೀನಿ, ಬಟ್ ಇಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಇದನ್ನ ಚೆನ್ನಾಗಿ ಒಂದ್ಸರಿ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಿದ ನಂತರ 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿ ನೀಟಾಗಿ ನಾದ್ಕೋಬೇಕು. ನೋಡಿ ಅರ್ಧ ಕಪ್ ನೀರು, 2 ಸ್ಪೂನ್ ಕುಕ್ಕಿಂಗ್ ಆಯಿಲನ್ನು ಹಾಕಿ ನೀಟಾಗಿ ಒಂದು 5ರಿಂದ 7 ನಿಮಿಷ ಆದರೂ ಚೆನ್ನಾಗಿ ನಾದ್ಕೊಂಡ್ರೆ ಎಷ್ಟು ಸಾಫ್ಟಾಗಿ ಬರುತ್ತೆ ನೋಡಿ ಹಿಟ್ಟು. ಇಷ್ಟು ಸಾಫ್ಟಾಗಿ ನಾದ್ಕೊಂಡ ನಂತರ ಇದನ್ನ ಮುಚ್ಚಿಟ್ಟು 10 ನಿಮಿಷ ಬಿಡಬೇಕು. 10 ನಿಮಿಷ ಆದ ನಂತರ ನಾವು ಚಪಾತಿನ ಮಾಡ್ಕೋಬೋದು. 10 ನಿಮಿಷ ಆಗಿದೆ ಇವಾಗ ತುಂಬ ದೊಡ್ಡ ಉಂಡೆ ಬೇಡ, ತುಂಬ ಚಿಕ್ಕ ಉಂಡೆ ಬೇಡ, ಮೀಡಿಯಮ್ ಸೈಜ್ ಉಂಡೆನ ಮಾಡಿಕೊಂಡು ನಾವು ಚಪಾತಿನ ಮಾಡ್ಕೋಬೇಕಾಗುತ್ತೆ. ನಿಮಗೆ ಕೈಯಲ್ಲಿರೋ ಹಿಟ್ಟು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಕಲಿಸ್ಕೊಂಡಿದ್ದೇನೆ ಹಿಟ್ಟನ್ನು ಅಂತ. ಚೆನ್ನಾಗಿ ನಾದಿದರೆ ನಾನು ಹೇಳಿದ ಕ್ವಾಂಟಿಟಿಯಲ್ಲಿ ನೀರನ್ನು ಹಾಕಿದರೆ ಇಷ್ಟೇ ಸಾಫ್ಟಾಗಿ ಬರುತ್ತೆ. ಉಂಡೆನ ತಗೊಂಡು ಕೈಯಲ್ಲಿ ರೌಂಡ್ ಉಂಡೆ ಮಾಡಿ ಈ ಥರ ಪ್ರೆಸ್ ಮಾಡಿಕೊಂಡು ಇವಾಗ ಒಣ ಹಿಟ್ಟಿಗೆ ಇದನ್ನ ಮಿಕ್ಸ್ ಮಾಡಿಕೊಂಡು ಚಪಾತಿನ ಲಟ್ಟಿಸ್ಕೊಳ್ಳೋಣ. ಚಪಾತಿ ಲಟ್ಟಿಸ್ಕೊಳ್ಳೋವಾಗ ಒಂದು ನೆನ್ಪಿಟ್ಕೊಳ್ಳಿ, ತುಂಬ ದೊಡ್ಡ ಚಪಾತಿ ಲಟ್ಟಿಸ್ಕೊಳ್ಳೋದು ಬೇಡ. ಇದೊಂದು ಸ್ವಲ್ಪ ದಪ್ಪ ಇದ್ರೇ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಮತ್ತು ಇದೇನು ಗಟ್ಟಿಯಾಗಿ ಬರಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಪೂರಿ ಸೈಜ್ಗಿಂತ ಸ್ವಲ್ಪ ದೊಡ್ಡ ಚಪಾತಿ ಮಾಡ್ತಾಯಿದ್ದೀನಿ, ತುಂಬ ದೊಡ್ಡದಾಗಿ ನಾನು ಲಟ್ಟಿಸ್ಕೊತಿಲ್ಲ. ನೋಡಿ ಇಷ್ಟಾದರೆ ಸಾಕು. ಚಪಾತಿ ಕಾಯಿಸ್ಲಿಕ್ಕೂ ಈಸಿ ಇರುತ್ತೆ, ಮಾಡೋಕ್ಕೂ ಈಸಿ ಇರುತ್ತೆ, ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಚಪಾತಿನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ಸ್ಟವ್ ಮೇಲೆ ಒಂದು ಕಾವಲಿ ಅಥವಾ ಪ್ಯಾನನ್ನು ಇಟ್ಬಿಟ್ಟು ಕಾಯಿಸ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಚಪಾತಿನ ಹಾಕ್ಕೊಳ್ಳಿ ಯಾವಾಗಲೂ. ಆಮೇಲೆ ಮೇಲ್ಗಡೆ ಕೂಡ ಸ್ವಲ್ಪ ಎಣ್ಣೆ ಹಚ್ಚಿ ಒಂದೊಂದು ಸೈಡನ್ನು ನಾವು ಒಂದು 15 ಸೆಕೆಂಡ್ ಕಾಯಿಸ್ಬೇಕಾಗುತ್ತೆ. 2 ಸರಿ ಅಥವಾ 3 ಸರಿ, ಒಂದು 15 ಸೆಕೆಂಡ್ಸ್ 2 ಕಡೆ ನೋಡಿಕೊಂಡು ಕಾಯಿಸ್ಕೊಳ್ಳಿ. ನೀವು ಉರಿ ಎಷ್ಟಿರ್ತೀರ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ರೋಸ್ಟು ರೊಟ್ಟಿ ಥರ ಆಗಬಾರ್ದು. ನೋಡಿ ಇಷ್ಟಾದರೆ ಸಾಕು. 2 ಕಡೆ ಕರೆಕ್ಟಾಗಿ ಬೆಂದಿದೆ. ಸೂಪರ್ ಆಗಿರುವಂತಹ ಮೆದು ಆಗಿರುವಂತಹ ಬೀಟ್ರೂಟದ್ದು ಹೆಲ್ದಿ ಚಪಾತಿ ರೆಡಿ ಆಗಿದೆ.
ತುಂಬಾ ರುಚಿಯಾಗಿರುತ್ತೆ. ಯಾಕಂತಂದರೆ ಬೀಟ್ರೂಟು ಸ್ವಲ್ಪ ಸ್ವೀಟಿಶ್ ಆಗಿ ಸಿಹಿ ಇರುತ್ತಲ್ವ, ಅದರದ್ದು ಫ್ಲೇವರ್ ಮತ್ತು ಪುದೀನ ಸೊಪ್ಪಿದು ಫ್ಲೇವರ್, ಕೊತ್ತಂಬರಿ ಸೊಪ್ಪಿದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾವೇನಾದರೂ ತುಪ್ಪನ ಹಚ್ಚಿಬಿಟ್ಟು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಮೆದುವಾಗಿದೆ ಅಂತ ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ತುಂಬಾ ಮೆದುವಾಗಿ ಬಂದಿದೆ, ಏನೂ ಕಷ್ಟ ಇಲ್ಲ, ತುಂಬಾ ಸುಲಭವಾಗಿ ಈ ರೆಸಿಪಿನ ನಾವು ಮಾಡಿದ್ವಿ. ತುಪ್ಪ ಹಚ್ಚಿಬಿಟ್ಟು ಚಟ್ನಿ ಜೊತೆನೂ ತಿನ್ಬೋದು, ಪಲ್ಯ ಜೊತೆನೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಇದೆಯಲ್ಲ ತುಂಬ ಒಳ್ಳೆ ಸ್ನ್ಯಾಕ್, ತುಂಬ ಒಳ್ಳೆ ಲಂಚ್. ಇದನ್ನ ನೀವು ಬಾಕ್ಸಿಗೆ ಬೇಕಾದರೂ ಹಾಕಿ ಕೊಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಂತೂ ಖುಷಿಪಟ್ಟು ತಿಂತಾರೆ, ಅಷ್ಟು ಸೂಪರ್ಬಾಗಿದೆ. ನನ್ನ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಹೀಗೇ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಎಲ್ರಿಗೂ.